ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ. ಈ ದಿನದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮ ಪಂಚಾಯಿತಿ ನ್ಯೂಸ್. ಗ್ರಾಮ ಪಂಚಾಯಿತಿ 2025-26ನೇ ಸಾಲಿನ ಗ್ರಾಮ ಸಭೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮ ಪಂಚಾಯಿತಿ ಗ್ರಾಮ 2025-26ನೇ ಸಾಲಿನ ಸಭೆ ಮತ್ತು ವಿಶೇಷ ಚೇತನರ ಗ್ರಾಮ ಸಭೆ ಹಾಗೂ ಸಮನ್ವಯ ಗ್ರಾಮ ಸಭೆಯು ಚಿಕ್ಕಗೊಲ್ಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ನಡೆಯಿತು. ತಾಲೂಕಿನ ಶಾಸಕರು ಜನರ ಸಮಸ್ಯೆಗಳನ್ನು ತಿಳಿಯಲು ಬರದಿರುವುದು ವಿಷಾದನೀಯ. ಎಚ್ಎಂ ರವಿಕುಮಾರ್ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ಸ್ಮಶಾನಕ್ಕಾಗಿ ಒತ್ತಾಯಿಸಿದರು. ಆಂಜನೇಯ ಸ್ವಾಮಿ ಜಮೀನಿನ ಸರ್ವೆಯ ಕುರಿತು ಪ್ರಶ್ನಿಸಿದರು. ಗ್ರಾಮ ಪಂಚಾಯಿತಿಯಲ್ಲಿ ಅಂಬೇಡ್ಕರ್ ಜಯಂತಿಯ ಆಚರಣೆ ಕಾಟಾಚಾರಕ್ಕೆ ಮಾಡಿರೋದನ್ನ ಕುರಿತು ಬೇಸರವನ್ನ ವ್ಯಕ್ತಪಡಿಸಿದರು. ಹಾಗೂ ಪ್ರಾಥಮಿಕ ಆರೋಗ್ಯ ಇಲಾಖೆಯ ಸಮಸ್ಯೆಗಳ ಸುರಿಮಳೆಯೇ ಕೇಳಿ ಬಂದು ಇನ್ನು ಮುಖ್ಯವಾಗಿ ನೀರಿನ ಸಮಸ್ಯೆಗಳು ಯಥೇಚ್ಛವಾಗಿ ಕಾಡ್ತಾ ಇರುವ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವೇಳೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಕೃಷಿಕ ಸಮಾಜದ ನಿರ್ದೇಶಕರಾದ ಎಚ್ಎಂ ರವಿಕುಮಾರ್ ಮಾತನಾಡಿ, ಗ್ರಾಮ ಸಭೆಗೆ ಹಾಜರಾಗಬೇಕಾಗಿದ್ದ 32 ಇಲಾಖೆಯ ಅಧಿಕಾರಿಗಳು, ಆದರೆ 8 ಜನ ಅಧಿಕಾರಿಗಳು ಹಾಜರಾಗಿದ್ದಾರೆ. ಮುಖ್ಯವಾಗಿ ಗ್ರಾಮ ಸಭೆಯ ನೋಡಲ್ ಅಧಿಕಾರಿ ಮತ್ತು ಈ ತಾಲೂಕಿನ ಶಾಸಕರು ಜನರ ಸಮಸ್ಯೆಗಳನ್ನು ತಿಳಿಯಲು ಬರದಿರೋದು ವಿಷಾದನೀಯ. ಕೊಯ್ರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲಜೀವನ್ ಮಿಷನ್ ಯೋಜನೆ ಯಾವುದೇ ಗ್ರಾಮದಲ್ಲಿ ಇದುವರೆಗೂ ಪ್ರಾರಂಭವಾಗಿಲ್ಲ. ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಮತ್ತು ಪಂಚಾಯಿತಿ ಸೂಕ್ತ ಕ್ರಮದೊಂದಿಗೆ ಬಗೆಹರಿಸಿ. ಪಂಚಾಯಿತಿಗೆ ಫಾಕ್ಸ್ಕಾನ್ ಕಂಪನಿಯಿಂದ ಆದಾಯ ಹೆಚ್ಚಿದ್ದು ಮುಂದಿನ ದಿನಗಳಲ್ಲಿ ಗ್ರಾಮದ ಅಭಿವೃದ್ಧಿ ಹೆಚ್ಚಾಗಲಿದೆ. 11 ಹಳ್ಳಿಯಲ್ಲೂ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಜಮೀನುಗಳಿದ್ದು ನಿವೇಶನಗಳನ್ನು ನೀಡಲು ಗುರುತಿಸಬೇಕು. ಎಲ್ಲ ಇಲಾಖೆಯ ಅಧಿಕಾರಿಗಳು ಇಚ್ಛಾಶಕ್ತಿಯಿಂದ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ತಿಳಿಸಿದ್ರು. ಇನ್ನು ಮುಖಂಡರಾದ ಬಾಬು ಅವರು ಮಾತನಾಡಿ, ಸಮಸ್ಯೆಗಳ ಕುರಿತು ಕೇವಲ ಗ್ರಾಮ ಸಭೆಗಳಲ್ಲಿ ಸಮಸ್ಯೆಗಳ ಪರಿಹಾರ ಕೇಳಿದ ಮಾತ್ರಕ್ಕೆ ಬಗೆಹರಿಯೋದಿಲ್ಲ. ಹಂತ ಹಂತವಾಗಿ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳವರೆಗೂ ತಲುಪಿಸಿ ಬಗೆಹರಿಸಿಕೊಳ್ಬೇಕು. ಹಾಗೂ ಮುಖ್ಯವಾಗಿ ಚಿಕ್ಕಗೊಲ್ಲಹಳ್ಳಿಯಲ್ಲಿ ಸುಮಾರು ದಿನಗಳಿಂದ ನೀರಿನ ಸಮಸ್ಯೆ ಬಗೆಹರಿಸಬೇಕಾಗಿದೆ. ಸೂಕ್ತ ಸುಂಕ ವಸೂಲಿಯಿಂದ ಗ್ರಾಮದ ಅಭಿವೃದ್ಧಿ ಸಾಧ್ಯ. ಅಧಿಕಾರಿಗಳನ್ನ ಪ್ರಶ್ನಿಸುವ ಸರಿಯಾದ ವೈಖರಿಯನ್ನ ಬೆಳೆಸಿಕೊಂಡು ಟೀಕೆಗಳನ್ನ ಮಾಡದೆ ಸಮಸ್ಯೆಗಳ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಸಲಹೆಯನ್ನ ನೀಡಿದ್ದಾರೆ. ಇನ್ನು ಗ್ರಾಮ ಸಭೆಯಲ್ಲಿ ಕೊಯ್ರಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಜಿ 2025-26ನೇ ಸಾಲಿನ ಎಲ್ಲಾ ಕ್ರಿಯಾ ಯೋಜನೆ ಮತ್ತು ಕಾಮಗಾರಿಗಳನ್ನು ಅನುಮೋದಿಸುವ ಕುರಿತು ವಾರ್ಷಿಕ ವರದಿ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿನ ನಿವೇಶನ ರಹಿತ ಮತ್ತು ವಸತಿ ರಹಿತ ಅರ್ಹ ಫಲಾನುಭವಿಗಳ ಆಯ್ಕೆಯ ಕುರಿತು ವಿವರವನ್ನ ಸಲ್ಲಿಸಿದರು. ಕೊಯ್ರಾ ಗ್ರಾಮ ಪಂಚಾಯಿತಿ ಗ್ರಾಮ 2025-26ನೇ ಸಾಲಿನ ಸಭೆ ಮತ್ತು ವಿಶೇಷ ಚೇತನರ ಗ್ರಾಮ ಸಭೆ ಹಾಗೂ ಸಮನ್ವಯ ಗ್ರಾಮ ಸಭೆಯು ಚಿಕ್ಕಗೊಲ್ಲಹಳ್ಳಿ ಗ್ರಾಮದಲ್ಲಿ ನಡೆದ ಸಭೆಯಲ್ಲಿ ದೇವನಹಳ್ಳಿ ತಾಲೂಕು ಕಸಪ ಅಧ್ಯಕ್ಷ ಆರ್.ಕೆ. ನಂಜೇಗೌಡರವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕೊಯ್ರಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಸುಧಾ ಶ್ರೀನಿವಾಸ್, ಉಪಾಧ್ಯಕ್ಷೆ ಬಿಂದು, ಕೆಎಸ್ ಬಸವರಾಜ್, ಸದಸ್ಯರಾದ ಮುನೀಂದ್ರ, ವೀಣಾ, ಎಚ್ಎಂ ರವಿಕುಮಾರ್, ಶೇಖರ್, ಎಂಎನ್ ರಾಜರಾವ್, ಸರಸ್ವತಿ ಅಂಜಿನಮ್ಮ, ಮುನಿ ಅಂಜಿನಪ್ಪ, ಜಗದೀಶ್, ರಾಮಚಂದ್ರಪ್ಪ, ಆನಂದಗೌಡ, ಮುಖಂಡರಾದ ಆರ್.ಕೆ. ನಂಜೇಗೌಡ, ಕೆಎಸ್ ಬಸವರಾಜ್, ಕಾರ್ಯದರ್ಶಿ ಆದಿಪ್ಪ, ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ನಿಮ್ಮ ಸ್ಕೂಲ್ ಟೀಚರ್ ಇದಾರಲ್ಲ, ಅವ್ರನ್ನ ನೀವು ಒಪ್ಸಿ, ನೀವು ಆಯ್ತಾ? ಅವ್ರ ಕೆಲಸ ಇವತ್ತೇ ಸ್ಟಾರ್ಟ್ ಮಾಡಿ. ಇದರಲ್ಲಿ ನಮ್ಮ ಪಂಚಾಯತಿ ಕಡೆಯಿಂದ ಏನು ವಿರೋಧ ಇಲ್ಲ. ನಾನು ಅದೇ ಪ್ರಶ್ನೆ ಮಾಡಿದೆ. ಇನ್ನು ಮಿಕ್ಕಿದ್ದು ಎಲ್ಲ ಅಧಿಕಾರಿಗಳು ಯಾರೋ ಬಂದಿಲ್ಲ. ಈಗ ಗ್ರಾಮ ಸಭೆಗೆ ಇವತ್ತು ಏನು ನಮ್ಮ ಜನ ಏನು ನಿರೀಕ್ಷೆ ಮಾಡಿರ್ತಾರೆ, ಗ್ರಾಮ ಪಂಚಾಯತ್ ಏನೇನು ಹಾಕ್ಬೇಕು ಏನು ಅಂತ ಕೇಳೋದು ಅಧಿಕಾರಿಗಳು ಬಂದಿರ್ತಾರೆ. ಈಗ ಉತ್ತರವನ್ನು ಚೇತನ ಕೊಟ್ಟಿದ್ದಾರೆ. ಆದ್ರೆ ಇನ್ನು ಬೇರೆ ಇಲಾಖೆಯವರು ಬರಬೇಕಾಗಿತ್ತು. ಅವರು ಯಾರೋ ಒಬ್ಬ ಅಧಿಕಾರಿ ಕಳಿಸ್ತಾರೆ, ಅವರು ಆಯ್ತು ಅವ್ರು ಕೇಳ್ತೀನಿ ಮಾಡ್ತೀನಿ ಅಂತ ಇನ್ನು ಹಂಗೆ ಹಾಕ್ಕೊಡ್ತು. ಯಾವ 8 ಜನ ಇಲಾಖೆ ಬಿಟ್ಟು ಯಾವ ಅಧಿಕಾರಿ ಬಂದಿಲ್ಲ. ದಯವಿಟ್ಟು PDO ಸಾಹೇಬರು ಒಂದು ನೋಟಿಸ್ ಅನ್ನ ಕೊಡಬೇಕು. ವಿಶೇಷವಾಗಿ MLA ಅವರು ಬರಬೇಕು. ಇಂಥ ಗ್ರಾಮ ಸಭೆಗೆ MLA ಅವರು MP ಬಂದ್ರೆ ಅದು ನಮ್ಮ ಜನರ ಕಷ್ಟ ಸುಖವನ್ನು ಅವ್ರು ನೋಡ್ತಾರೆ, ಕಣ್ಣಾಗಿ ನೋಡ್ತಾರೆ. ಏನ್ ಆಗ್ಬೇಕು, ಏನ್ ಮಾಡ್ಬೇಕು, ಏನ್ ರೀತಿ ಅಂತ ಆಗ್ತಾರೆ.
ದಯವಿಟ್ಟು ಇನ್ನು ಮುಂದೆ ಏನೇನು ಗ್ರಾಮ ಸಭೆ ಮಾಡಿದಾಗ MLA ಅವ್ರದ್ದು ಮತ್ತು MP ಗಳನ್ನ ಅಧಿಕಾರಿಗಳನ್ನ ಅವ್ರನ್ನ ಇಂಥದ್ದು ಇರಲೇಬೇಕು ಅಂತೇಳಿ ಆಜ್ಞೆ ಮಾಡಿದ್ರೆ ಒಳ್ಳೇದು ಆಗ್ತದೆ. ಯಾಕಂದ್ರೆ ಜನ ಪ್ರತಿಯೊಬ್ಬರು ಈ ಗ್ರಾಮ ಪಂಚಾಯತ್ ಏನು ಕೇಳಕ್ ಆಗಲ್ಲ, ಈ ಸಭೆಯಲ್ಲಿ ಕೇಳ್ಬೋದು ಏನಾಗ್ಬೇಕು ಅಂತ. ಈಗ ಜಲಜೀವನ್ ಮಿಷನ್ ಪ್ರಾರಂಭವಾಗಿ 4-5 ವರ್ಷ ಆಯ್ತು. ನಮ್ಮ ಪಂಚಾಯತಿಯಲ್ಲಿ ಇದುವರೆಗೂ ಯಾವ ಹಳ್ಳಿಯಲ್ಲಿನೂ ಜಲ ಮಿಷನ್ ಸ್ಟಾರ್ಟೇ ಆಗಿದೆ ಅಲ್ಲ, ಪಂಪು ಮೋಟ್ರೆ ಕೊಟ್ಟಿಲ್ಲ. ಕೆಲಸ 2 ವರ್ಷದಿಂದ 3 ವರ್ಷ 6 ತಿಂಗಳು 3 ತಿಂಗಳು ಅಂತ ಹೇಳ್ತಾರೆ. ದಯವಿಟ್ಟು ಈ ಸಭೆಗೆ ನಮ್ಗೆ ನೋಡಲ್ ಅಧಿಕಾರಿ ಆಗ್ತಕ್ಕಂಥ ಭರತ್ ಕುಮಾರ್ ಅವರು ಬರಬೇಕಾಯಿತು. ಅವ್ರು ನಮ್ಗೆ ನೋಡಲ್ ಆಫೀಸರ್. ವಿಶೇಷವಾಗಿ ಜಲಮಿಷನ್ ಇವತ್ತು ಬರಗಾಲ ಇದೆ, ಏನು ಇವತ್ತು ನೀರಿನ ಕೊರತೆ ಜಾಸ್ತಿ ಇದೆ. ಇವತ್ತು ಚಿಕ್ಕಬಳ್ಳಾಪುರ ಇವತ್ತು ಕೇಳ್ತಾ ಇದ್ರು. ಪಾಪ ಅವರು ಕೇಳೋ ಉದ್ದೇಶ ಏನು ಅಂತಂದ್ರೆ 15 ದಿವಸದಿಂದ ನೀರಿಲ್ಲ, ಅದು ಏನ್ ಮಾಡ್ಬೇಕು ಮಾಡ್ಬೇಕು. ಅವ್ರ ದುರಾದೃಷ್ಟ. ಗ್ರಾಮ ಸಭೆ ಇಲ್ಲೇ ಆಗ್ತದೆ, 15 ದಿವಸದಲ್ಲಿ ನೀರಿಲ್ಲ. ತತ್ವ ನೀರಿತ್ತು. ಇವತ್ತು ಇಲ್ಲೇ ಗ್ರಾಮ ಸಭೆ ಮಾಡ್ತೀರಿ, 2 ಬೋರ್ ಕೆಟ್ಟಾಗಿದೆ, TC ಕೆಟ್ಟಾಗಿದೆ. ಈಗ ಅವ್ರ ಕೇಳಾಗ ಪ್ರಶ್ನೆ ಕರೆಕ್ಟ್ ಉತ್ತರ ನಾವು ವೇದಿಕೆಯಲ್ಲಿರೋ ನಾವೆಲ್ಲ ಜನಪ್ರತಿನಿಧಿಗಳು ಇವೆಲ್ಲ ನಾವು ಆಲಿಸ್ಬೇಕು. ಆದ್ರೆ ಎಲ್ಲ ಹಿಂದೆ ಇದಕ್ಕಿನ್ನ ಈಗ ಪಂಚಾಯಿತಿಯಲ್ಲಿ ಸ್ವಲ್ಪ ಸೋರ್ಸ್ ಎಲ್ಲ ಹೆಚ್ಚಾಗಿ ಬಂದಿದೆ. ಏನು ಇವತ್ತು ಪಾಸ್ಕಾನ್ ಕಂಪ್ನಿ ಬಂದಿದೆ, ಅದರಿಂದ ಸ್ವಲ್ಪ ಏನೋ ಆದಾಯ ಹೆಚ್ಚಾಗಿದೆ. ಇಷ್ಟು ದಿವಸದಿಂದ ಕಡಿಮೆ ಇತ್ತು. ಇಲ್ಲಿ ಪಂಚಾಯತ್ ಸಂಬಳ ಕೊಡೋ ಕಾಸಿಲ್ಲ, ಮತ್ತೊಂದು ಕಾಸಿಲ್ಲ, ಏನೂ ಇರಲಿಲ್ಲ. ಇನ್ನ ನಮ್ಮ ಜನ ತಾಲೂಕಿನಲ್ಲಿ ಲಾಸ್ಟ್ ಪಂಚಾಯತಿ ಆಗಿತ್ತು. ನೆಕ್ಸ್ಟ್ ನಮ್ದು ಮೊದಲೇ ಪಂಚಾಯತಿ ಆಗ್ತದೆ. ನಾವು ನೀವೆಲ್ಲ ಏನು ಆಶ್ರಯ ಕೇಳ್ತೀರಿ ಏನಾಗ್ತದೆ ಅದೆಲ್ಲ ತ್ವರಿತವಾಗಿ ಆಗ್ತದೆ. ಗ್ರಾಮ ಸಭೆಯಲ್ಲಿ ಏನು ನಾವು ಕೇಳ್ಬೇಕನ್ನೋ ಇಚ್ಛೆ ಆಯ್ತು. ಅಧಿಕಾರಿಗಳು ಬಂದು ಬಹಳ ಚೆನ್ನಾಗಿತ್ತು. ನೀವೆಲ್ಲ ಸಮಂಜಸವಾಗಿ ಕೇಳಿದ್ದೀರಿ. ಇಷ್ಟು ಎಲ್ಲ ಇಲಾಖೆ ಅರ್ಥ ಆಗ್ಬೇಕು. ನೀವು ಕೇಳುತ್ತದೆ, ನೀವು ಒಬ್ರು ಮಾತಾಡೋ 10 ಜನ ಮಾತಾಡಿದ್ರೆ ಅಧಿಕಾರಿಗಳಿಗೆ ಗೊತ್ತಾಗಲ್ಲ. ನೀವು ಬರ್ಸ್ಬೇಕು. ಒಬ್ರು ಯಾರು ಇಲ್ಲಿ ಎಂದು ತಗೊಂಡು ಬರೀಬೇಕು. ಏನು ಸಾನಪಳ್ಳಿಯಲ್ಲಿ ಏನು ತಪ್ಪಾಗಿದೆ, ಚಿಕ್ಕವಳ್ಳಿಯಲ್ಲಿ ಏನು ತಪ್ಪಾಗಿದೆ, ರಾಮನಾಥಪುರ ಏನು ತಪ್ಪು ಮಾಡಿದ್ದಾರೆ ಅದನ್ನ ಬರ್ಸ್ಬೇಕಿಲ್ಲ. ಸುಮ್ಮನೆ ಕೂಗಾಡ್ಬಿಟ್ರೆ ಇದು ಅರ್ಥ ಇಲ್ಲ. ಯಾರು ಮಾಡಬಾರ್ದು ಆ ರೀತಿ. ಕೇಳಬೇಕು. ನಿಮ್ಮ ಹಕ್ಕನ್ನು ನೀವೇ ಚಲಾಯಿಸಿ ಕೆಲಸ ಮಾಡಿಸ್ಬೇಕು. ಯಾರು ನಿಮ್ಮ ಮನೆ ಬಗ್ಗೆ ಬರೋದಿಲ್ಲ ಹುಡ್ಕೊಂಡು. ಇವಾಗಲೇ ಇವರೆಲ್ಲ ಕೇಳ್ತಾ ಇದ್ರು, ಯಾರೋ ಬುಲೆಟ್ ನಾಟ್ಯಮಿ ಅಂತೆ, ನಾಗರಾಜ್ ಅಂತ ಇವರೆಲ್ಲ ಕೇಳ್ತಾ ಇದ್ರು. ಯಾರೋ ನಮ್ಮ ಮನಗಂಡಳ್ಳಿ ಹುಡುಗರೆಲ್ಲ ಕೇಳ್ತಾ ಇದ್ರು. ಯಾರೇ ಕೇಳಬೇಕಾದ್ರೂ ಒಂದೊಂದು ಪಾಯಿಂಟ್ ಅನ್ನ ಕೇಳಬೇಕು. ಈ ತರ ಈ ಗ್ರಾಮ ಸಭೆಯಲ್ಲಿ ನಿಮ್ಗೆಲ್ಲ ಅಕ್ಕಿರ್ತದೆ. ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶಾಸಕರು, ಈ ಕ್ಷೇತ್ರದ ಶಾಸಕರು, ಉಸ್ತುವಾರಿ ಮಂತ್ರಿಗಳು ಈ ಸಭೆಗೆ ಭಾಗವಹಿಸಬೇಕಾಗಿ. ಯಾಕೆಂದ್ರೆ ನಿಮ್ಗೆಲ್ಲ ಕಷ್ಟಗಳಿಗೆ ಅವರೇ ಇರುತ್ತೆ. ಶಾಸಕರಿಲ್ಲ ಅಂದ್ರೆ ಇವತ್ತು ಯಾವುದು ಇದೆಲ್ಲ ಮಾಡಕ್ಕಾಗೋದಿಲ್ಲ. ಸಚಿವರು ಬಾರಿ ಈ ಕ್ಷೇತ್ರದಲ್ಲಿ ಇದು ಸಂಬಂಧಪಟ್ಟಂತೆ ಎಲ್ಲ ಮಿನಿಸ್ಟ್ರಿಗಳು, ಯಾರು ಪ್ರಿಯಾಂಕ ಖರ್ಗೆ ಇರ್ಬೋದು, ಸಿ ನಾರಾಯಣ್ ಇವರೆಲ್ಲ ಭಾಗವಹಿಸ್ಬೇಕು. ಯಾರು ಇಲ್ಲ, ಅಧಿಕಾರಿಗಳು ಅವರೆಲ್ಲ ಇಲ್ಲ ಅಂದ್ರೆ ಈ ಸಭೆ ಇಲ್ಲಿ ಗ್ರಾಮ ಸಭೆ ಮಾಡೋದ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವ್ ಹೇಳಿದ್ದು ಅವ್ರಿಗೆ ಕೂಗ್ಬಿಟ್ಟಲ್ಲ, ಸಚಿವರು ಶಾಸಕರಿದ್ರೆ ಮಾತ್ರ ಕೂಗ್ಬಿಟ್ಟದು. ಇದು ಅರ್ಥ. ಈ ಗ್ರಾಮ ಸಭೆ ಯಾವತ್ತೇ ಆಗಿರ್ಲಿ, ಏನು ಒಂದು ದಿವಸದಲ್ಲಿ 2 ಗ್ರಾಮ ಸಭೆ ಮಾಡಿದ್ರೆ 15 ದಿವಸಕ್ಕೆ ಆಗೋಗ್ತದೆ ತಾಲೂಕಲ್ಲಿ. ಸಚಿವರು ಭಾಗವಹಿಸ್ಬೇಕು. ಇದಕ್ಕೆ ಈ ಕಷ್ಟ ಸುಖಗಳೆಲ್ಲ ಅರ್ಥ ಮಾಡ್ಕೋಬೇಕು. ಈಗ ಕೊಯ್ರದವ್ರು ಕೇಳ್ತಾರೆ, ಮನಗಂಡಳ್ಳವ್ರು ಕೇಳ್ತಾರೆ, ಇದಕ್ಕೆಲ್ಲ ಯಾರು ಉತ್ತರ ಕೊಡೋರು? ಅಧಿಕಾರಿಗಳು ಕೊಡಕ್ಕಾಗ್ತದ? ಅವ್ರು ಏನ್ ಬಂದಿದೆ ಸರ್ಕಾರದಿಂದ ಅದನ್ನು ತಿಳಿಸ್ತಾರೆ. ಅದನ್ನ ನೀವು ಉಪಯೋಗಿಸ್ಕೊಬೇಕು. ಇನ್ನು ಕೆಲವು ಕೆಲಸ ಆಗ್ಬೇಕು ಅಂದ್ರೆ ಈ ಕ್ಷೇತ್ರದ ಶಾಸಕರಿಲ್ಲ ಅಂದ್ರೆ ಈ ಕೆಲಸ ಆಗೋದಿಲ್ಲ. ಇಂಥ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿತ್ತು. ನಿಜವಾಗ್ಲೂ ಇದು ಬೇಸರ ಆಗ್ತದೆ. ಶಾಸಕರು ಸಚಿವರು ಈ ಒಂದು ಸ್ಥಾನಕ್ಕೆ ಬರಲಿಲ್ಲ ಅಂದ್ರೆ ಬೇಸರ ಆಗ್ತದೆ. ಈ ತರ ಒಂದು ಸಭೆ ನಾವೆಲ್ಲ ಏನೇ ಮಾಡ್ಬೇಕಾದ್ರೂ ಅರ್ಥ. ಇವತ್ತು ನಮ್ಮ ಪಂಚಾಯತಿಯಲ್ಲಿ ನಾನು ಚೇರ್ಮನ್ ಆಗಿದ್ದಾಗ ತುಂಬಾ ಆಕ್ಚುಲಿ ನನ್ನ ಕಡೆಯಿಂದ ನಿಮ್ಗೆ ಯಾವ್ದು ತೊಂದರೆ ಇಲ್ಲ ಅನ್ಕೊಂಡಿದೀನಿ. ಏನಾದ್ರೂ ಇತ್ತು ಅಂತಂದ್ರೆ ಕೇಳಿ. ನಾವು ಯಾವ್ದು ಏನು ಇದು ಎಲ್ಲ ಏನು ವ್ಯವಸ್ಥೆ ಏನು ಇಲ್ಲ ಅಂತ ಏನು ಅಂತೂ ವಾಪಸ್ ಅಂತೂ ಕಳ್ಸಿರಲ್ಲ. ಬೆಟರ್ ನಾನು ಒಬ್ಳೆ ಮಾತಾಡೋದಕ್ಕಿಂತ ನೀವುಗಳು ಏನಾದ್ರು ಕ್ವೆಶನ್ಸ್ ಕೇಳೋದು ಬೆಟರ್. ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ರೆಡಿ ಡಾಕ್ಟರ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಅವರು ಅವ್ರಿಗೆ ಮಾತಾಡೋದಕ್ಕೆ, ಹಂಗಾಗಿ ಅವರು ಸಮಯ ಕೇಳ್ತಾ ಇದ್ದಾರೆ. ಅವರು ಹಾಸ್ಪಿಟಲ್ ಸಂಬಂಧಪಟ್ಟಂಗೆ ಏನಾದ್ರು ಇದ್ರೆ ಹೇಳಿ. ಅಲ್ಲಿ ಅವರು ನನ್ಗೆ ಆಲ್ರೆಡಿ ಹೇಳಿದ್ರು,
ಹಾಸ್ಪಿಟ್ಲಲ್ಲಿ ಡಿ ಗ್ರೂಪ್ ಅವರೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಪೋಸ್ಟ್ ಖಾಲಿ ಇದೆ. ಎಲ್ಲ ಕಡೆ ನಾನೇ ಕವರ್ ಮಾಡಬೇಕು, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮತ್ತೆ ಇವತ್ತು ದೇವನಹಳ್ಳಿನಲ್ಲಿ DHO ಮೀಟಿಂಗ್ ಕರೆದಿದ್ರಂತೆ. ಆ ಮೀಟಿಂಗ್ ಬಿಟ್ಟು ಹಾಜರ ಬೈಕ್ ಹತ್ರ ಮಾತಾಡೋದು, ನಾಚಿಕೆ ಬೀಳ್ಬೇಡ್ರಿ, ಮಾತಾಡ್ರಿ, ತೊಂದರೆ ಇಲ್ಲ. ನನಗೆ ನಾನ್ ಹೇಳೋ ತರ ಏನಾದ್ರು ನೀವು ಕೇಳೋದಕ್ಕೆ ರೆಡಿ ಇತ್ತು ಅಂತಂದ್ರೆ ನಾನು ಮುಟ್ತೀನಿ, ನಿಮ್ ಕಷ್ಟ ಎಲ್ಲ ನಾನು ಇದ್ ಮಾಡ್ತೀನಿ. ನಿಮ್ ತಲೆಯಲ್ಲಿ ಏನ್ ಬೇಕು ಅದನ್ನ ಇಟ್ಕೊಂಡ್ ಬಂದಿರ್ತೀರಾ. 1000 ಜನ ನಮ್ಗೆ ಹೇಳ್ತಾ ಇಲ್ಲ ಇಲ್ಲ, ನಿಮ್ಗೆ ಏನ್ ಬೇಕು ಅದನ್ನ ತಲೆಯಲ್ಲಿ ಇಟ್ಕೊಂಡ್ ಬಂದಿರ್ತೀರಾ. ಈಗ ನನಗೆ ಏನಪ್ಪ ಆಯ್ತು ಅಂತಂದ್ರೆ ನನ್ಗೆ ಇಂಜೆಕ್ಷನ್ ಬೇಕು ಅದಕ್ಕೆ ಬಂದಿದೀನಿ ಅಂತ ಅಂತಾರೆ. ಆಗ ನೆಕ್ಸ್ಟ್ ನಾನು ಏನಂತ ಕೇಳಿ ಅವ್ರನ್ನ, ನನ್ಗೆ ಅವ್ರ ಏನ್ ಪ್ರಾಬ್ಲಮ್ ಇದೆ ಏನು ಹೇಳಲ್ಲ ಅವ್ರು. ನನಗೆ ಇಂಜೆಕ್ಷನ್ ಕೊಡೋದಕ್ಕೆ ಅಂತ ಬಂದಿದ್ದೀನಿ ಅಂತಾರೆ. ಎಷ್ಟೊಂದ್ ಜನನು ಹೇಳಿದ್ದೀನಿ, ಅಲ್ಲಿ ನೋಡಮ್ಮ ಎಷ್ಟು ಇಂಜೆಕ್ಷನ್ ಇದೆ ತಗೋ ಅಂತಾನು ಹೇಳಿರ್ತೀನಿ. ಅವರು ಅಷ್ಟು ಅವರ ಪ್ರಾಬ್ಲಮ್ ನ ಹೇಳ್ಬಿಟ್ಟು ನನ್ನ ಹತ್ರ ಹೇಳ್ತು ಅಂದ್ರೆ ನಾನು ಸಾಲ್ವ್ ಮಾಡಿದ್ದೀನಿ. ಇಲ್ಲಿ ಯಾರ ಪ್ರಾಬ್ಲಮ್ ಸಾಲ್ವ್ ಆಗಿಲ್ವಾ ಕೇಳಿ. ಅಲ್ಲ, ಸಾಲ್ವ್ ಆಗೈತೆ. ನಮ್ಗ ಬಂದಿರೋ ಮಾಜಿರ್ ಏನ್ ಗೊತ್ತಾ, ಡಾಕ್ಟ್ರು ಮುಟ್ಟಂಗೆ ಇಲ್ಲ, ನನಗೆ ಅರ್ಥ ಚೆಕ್ ಮಾಡಿ ಹಂಗೆ ಕಳಿಸ್ತಾರೆ, ಒಂದು ಇಂಜೆಕ್ಷನ್ ಹಾಕಿ ಕಳಿಸ್ತಾರೆ, ಮುಟ್ಟಂಗೆ ಇಲ್ಲ ಅಂತ ಪೇಷಂಟ್. ಚೆಕ್ ಮಾಡ್ಬಿಟ್ಟು ಗ್ಲೂಕೋಸ್ ಇಲ್ಲಿಲ್ಲ, ಖಾಲಿ ಆಗವೆ, ಎಲ್ಲರೂ ಬೇರೆ ಕಡೆ ಹಾಕ್ತಾರೆ. ನನಗೆ ನವೆಂಬರ್ ಡಿಸೆಂಬರ್ ಇಂದ ಸಪ್ಲೈ ಇಲ್ಲ. ನಾನು ಒಂದು ಹಾಸ್ಪಿಟಲ್ ಅಲ್ಲ, ದೇವನಹಳ್ಳಿ ಇಡೀ ತಾಲೂಕಲ್ಲಿ ಚೆಕ್ ಮಾಡಿ ಗ್ಲೂಕೋಸ್ ಎಲ್ಲಿ ಇದೆ ಅಂತ ಅನ್ಬಿಟ್ಟು. ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಸಪ್ಲೈ ಆಗ್ತಾ ಇಲ್ಲ. ಹೌದಾ? ಹೌದು. ಮತ್ತೆ ಇವತ್ತೆಲ್ಲ ಹಾಕ್ಸ್ಕೊಂಬಂದು ದೇವನಹಳ್ಳಿಯಾಗ ನನ್ನ ಇದಕ್ಕೆ ನಾನು ಫಂಡ್ ಇಂದ ನಂದು ಇದು ತರ್ಸ್ತಾ ನೀವು ಇದ್ದೀನಿ. ಕೇಳ್ಬೇಕು ಮೇಡಮ್ ಅವ್ರೆ, ಯಾಕೆ ಕಳಿಸಿಲ್ಲ ಅಂತ ಕೇಳ್ಬೇಕು ನೀವು. ನಾನು ಒಬ್ಳೆ ಕೇಳೋದಿಲ್ಲ. ದೇವನಹಳ್ಳಿಯಾಗ ಹಾಸ್ಪಿಟಲ್ ಇಂದಾನೆ ಬಂದಿದ್ದು, ಅಲ್ಲಿ ಗ್ಲೂಕೋಸ್ಗಳು ಹಾಕ್ತಾರೆ, ಎಲ್ಲ ಮಾಡೋರು ಗೌರ್ಮೆಂಟ್ ಹಾಸ್ಪಿಟ್ಲ್. ಈಗ ನಮ್ಮ ಹಾಸ್ಪಿಟಲ್ ಯಾಕೆ ಬರಿಲ್ಲ? ಇಲ್ಲ, ಎಲ್ಲೂ ದೇವನಹಳ್ಳಿ ನಾನು ಬರ್ತು ಕೊಡ್ತೀನಿ, ದೇವನಹಳ್ಳಿಯಲ್ಲಿ ಎಲ್ಲೂ ಸಪ್ಲೈ ಆಗ್ತಾ ಇಲ್ಲ. ದೇವನಹಳ್ಳಿಯಿಂದ ಬಂದಿದ್ದು ನಾವು, ಗೌರ್ಮೆಂಟ್ ಹಾಸ್ಪಿಟಲ್ ಇಂದಾನೆ ಬಂದಿದ್ದು. ನಾವು ನಮ್ಮ ಫಂಡಿನ ತರ್ತಾ ಇದೀವಿ. ಯಾರಿಗೆ ನಾನು ಗ್ಲೂಕೋಸ್ ಹಾಕದೆ ವಾಪಸ್ ಕಳ್ಸಿದೀನಿ ಕೇಳಿ. ಆಮೇಲೆ ಈಗ್ಲೂ ಹೇಳ್ತೀನಿ, ಗ್ಲೂಕೋಸ್ ಹಾಕೊಂಡಿದೆ, ನನಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಜೆರಾಕ್ಸ್ ತಗೊಂಡು ಬರ್ಬೇಕು. ಇದನ್ನ ಎಲ್ಲಾರ್ಗು ಹೇಳಿದ್ದೀನಿ, ಎಲ್ಲಾರ್ಗು ಆತರ ರೂಲು ನಾನು, ಯಾಕಂದ್ರೆ ನಾನ್ ಗೌರ್ಮೆಂಟ್ ಲೆಕ್ಕ ಕೊಡ್ಬೇಕು ಅದನ್ನ. ಅದಾಯ್ತಾ? ಮತ್ತೆ ನಿಮ್ದು BP ನಾನು ಚೆಕ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ. ನಂದು ಚಿಕ್ಕ ಗೊಲ್ಲಹಳ್ಳಿ ಜನನ ನಾನು ನೋಡಂಗಿಲ್ಲ, ನನಗೆ ಅದು ಸಪ್ಲೈ ಬರಲ್ಲ. ನನಗೆ ನೀವು ವಿಶ್ವನಾಥ್ಪುರಕ್ಕೆ ಹೋಗ್ಬೇಕು. ಅಂತದ್ರಲ್ಲೂ ನಾನು ಬಂದ್ 4 ವರ್ಷ ಆದ್ರೂ ನಿಮ್ಮನ್ನ ನೋಡ್ತಾ ಇದ್ದೀನಿ ನಾನು. ಆಯ್ತಾ? ನೀವು ಗೊಲ್ಲಹಳ್ಳಿ ಅವರು ಅಂತ ಗೊತ್ತಿದ್ದು ನಾನು ನೋಡ್ತಾ ಇದ್ದೀನಿ ನಾನು. ನ್ಯೂಸ್ ಕರ್ನಾಟಕ 1 ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.